ಓಂ ಶ್ರೀ ಗುರುಭ್ಯೋ ನಮಃ. ನೋಡಿ, ಇದು ತುಲಾ ರಾಶಿಯ ಒಂದು ವರ್ಷ ಭವಿಷ್ಯ 2026ರಲ್ಲಿ ಗುರು 9ನೇ ಸ್ಥಾನದಲ್ಲಿ, 10ನೇ ಸ್ಥಾನದಲ್ಲಿ ಮತ್ತು 11ನೇ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ ಒಂದು ವರ್ಷ ಪೂರ್ತಿ. ಸೊ ತುಲಾ ರಾಶಿಯವರಿಗೆ ಯಾವ ಫಲವನ್ನು ಕೊಡ್ತಾನೆ? ಅದರಂತೆ ಶನಿ ಷಷ್ಠ ಭಾವದಲ್ಲಿ ಅಂತಂದರೆ 6ನೇ ಸ್ಥಾನದಲ್ಲಿ ಮುಂದುವರಿತಾನೆ ಮತ್ತು ರಾಹು ಪಂಚಮ ಭಾವದಲ್ಲಿ ಅಶುಭನಾಗಿರ್ತಾನೆ ಅಂತ ನಮಗೆ ಗ್ರಂಥಗಳು ತಿಳಿಸ್ಕೊಡುತ್ತೆ. ಸೊ ಇದೆಲ್ಲವನ್ನ ನಾವಿವತ್ತು ಸಮಗ್ರ ಚಿಂತನೆಯನ್ನು ಮಾಡ್ತೇವೆ. ತಮಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನೋಡಿ, ದತ್ತ ಚೈತನ್ಯ ಫೌಂಡೇಶನ್ ಅನೇಕ ಉಪಯುಕ್ತ ಮಾಹಿತಿಯನ್ನು, ಕುಜದೋಷ ಇರಬಹುದು, ಕುಂಭ ವಿವಾಹ ಇರಬಹುದು ಅಥವಾ ಕದಳಿ ವಿವಾಹ ಇರಬಹುದು, ಇಂಥ ಅನೇಕ ಉಪಯುಕ್ತವಾದಂತಹ ವಿಷಯವನ್ನು ನಾನು ಅತ್ಯಂತ ಸ್ಪಷ್ಟವಾಗಿ ತಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ. ಅದೆಲ್ಲವನ್ನು ಗಮನಿಸಿ. ನೋಡಿ, ಇವತ್ತಿನ ವಿಷಯ ಈ ತುಲಾ ರಾಶಿಯವರಿಗೆ ಅಂತಂದರೆ, ಗುರು ಸುಮಾರು ಈ 2026ರಲ್ಲಿ ವರ್ಷ ಪೂರ್ತಿಯಾಗಿ ಒಂದು 3 ಗ್ರಹಗಳ ಮೇಲೆ ಅಂದರೆ ಬದಲಾವಣೆಯನ್ನು ಮಾಡ್ತಾ ಇದ್ದಾನೆ. ಮೊದಲಿಗೆ ನೋಡಿ, ಈ ಜನವರಿಯಿಂದ ಮೇವರೆಗೆ ಗುರು ಮಿಥುನ ರಾಶಿಯಲ್ಲಿ ಇರ್ತಾನೆ. ಮಿಥುನ ರಾಶಿಯಿಂದ ಜೂನ್ನಿಂದ ಅಕ್ಟೋಬರ್ವರೆಗೆ ಕರ್ಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಪುನಃ ಅಂದರೆ ಈಗ ಮಿಥುನ ರಾಶಿಯನ್ನು ಪೂರ್ತಿಯಾಗಿ ಮುಗಿಸ್ಕೊಂಡು ಕರ್ಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಅದಾದ ನಂತರ ನವೆಂಬರ್ದಿಂದ ಜನವರಿವರೆಗೆ ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಗುರು. ಸೊ ಇಲ್ಲಿ ಮಿಥುನದಲ್ಲಿದ್ದಾಗ ತುಲಾರಾಶಿಯವರಿಗೆ ನವಮ ಭಾವದಲ್ಲಿ ಮುಂದುವರಿತಾನೆ. ನವಮ ಭಾವದಲ್ಲಿದ್ದಾಗ ನೋಡಿ, ತುಂಬ ಚೆನ್ನಾಗಿ ನಿಮಗೆ ಗುರು ಅನುಕೂಲತೆಯನ್ನು ಕೊಡ್ತಾನೆ. ಶಕ್ತಿ ಸಾಮರ್ಥ್ಯ ವೃದ್ಧಿ ಅಂತ ಹೇಳಿದ್ದಾರೆ ಇದರಲ್ಲಿ. ಆಮೇಲೆ ಭಾಗ್ಯಸ್ಥಾನದಲ್ಲಿ ಮುಂದುವರಿತಾ ಇರೋದ್ರಿಂದ ಯಾವುದೇ ರೀತಿಯ ತೊಂದರೆಗಳು ಖಂಡಿತವಾಗೂ ನಿಮಗೆ ಇದ್ದಂಥ ತೊಂದರೆಗಳು ಕಡಿಮೆಯಾಗುತ್ತೆ. ಯಾಕೆಂದರೆ ಸ್ವಲ್ಪ ಶನಿ ಪ್ರಭಾವದ ಒಂದು ದೃಷ್ಟಿ ತುಲಾರಾಶಿಯವರಿಗಿದ್ದು ಸಾಕಷ್ಟು ತೊಂದರೆಯನ್ನು ಈಗಾಗಲೇ ಅನುಭವಿಸಿದ್ದೀರ. ಸೊ ಅದೆಲ್ಲಕ್ಕೂ ಒಂದು ಸೊಲ್ಯೂಷನ್, ಅದಕ್ಕೆ ಪರಿಹಾರ ಖಂಡಿತವಾಗಿ ನಿಮಗೆ ಮುಂದುವರಿತಾ ಹೋಗುತ್ತೆ. ನಾನು ಎಷ್ಟೋ ಸಾರಿ ಹೇಳಿದ್ದೇನೆ, ತುಲಾರಾಶಿಯವರಿಗೆ ಇರುವಂತಹ ಸಮಸ್ಯೆಗಳು ಖಂಡಿತವಾಗಿಯೂ ಬಗೆಹರಿತಾ ಇದೆ. ಸ್ವಲ್ಪ ತಾಳ್ಮೆಯಿಂದ ಮುಂದುವರಿಸ್ಕೊಳ್ಳಿ. ಅದಾದ ನಂತರ ನೋಡಿ, 10ನೇ ರಾಶಿಯಲ್ಲಿ ಬರುವಂಥ ಕಾಲ, ನಾನು ಆಗಲೇ ಹೇಳಿದೆ ಜೂನ್ನಿಂದ ಅಕ್ಟೋಬರ್ವರೆಗೆ, ಅದು ಸ್ವಲ್ಪ ಮಧ್ಯಮವಾಗಿರುತ್ತೆ, ತೊಂದರೆ ಇಲ್ಲ. ಆದರೂ ಕೂಡ 9ನೇ ಭಾವಕ್ಕಿಂತಲೂ 10ನೇ ಭಾವ ಕಡಿಮೆಯಾಗಿರುತ್ತೆ. ಅದಾದ ನಂತರ ನವೆಂಬರಿಂದ ಜನವರಿವರೆಗೆ 11ನೇ ಭಾವದಲ್ಲಿ ಗುರು ಸಿಂಹರಾಶಿಯಲ್ಲಿ ಬಂದುಬಿಟ್ಟು ಮುಂದುವರಿತಾನೆ. ಅದೂ ಕೂಡ ತುಂಬ ಶುಭವಾಗಿರುವಂಥ ಕಾಲ. ಒಟ್ಟಿನಲ್ಲಿ 2 ಭಾಗ ತುಂಬ ಚೆನ್ನಾಗಿದೆ, 1 ಭಾಗ ಮಾತ್ರ ಸ್ವಲ್ಪ ಮಧ್ಯಮವಾಗಿದೆ. ಇದು ಗುರುವಿನಿಂದ. ಇನ್ನು ಶನಿಯಿಂದ ನೋಡಿದಾಗ ಪಂಚಮ ಭಾವದಿಂದ ಷಷ್ಠ ಭಾವದಲ್ಲಿ ಪ್ರವೇಶವನ್ನು ಮಾಡಿದ್ದಾನೆ ಶನಿ ವರ್ಷ ಪೂರ್ತಿಯಾಗಿ. ಯಾಕೆಂದರೆ ಮೀನರಾಶಿಯಲ್ಲೇ ಶನಿ ಇರೋದ್ರಿಂದ ನಿಮಗೆ ಷಷ್ಠ ಭಾವದಲ್ಲಿ ಶನಿ ಮುಂದುವರಿತಾನೆ. ಷಷ್ಠ ಭಾವದಲ್ಲಿದ್ದಾಗ ನೋಡಿ, ಶನಿಯಿಂದ ಲಾಭ ಏನು ಅಂತ ನಾವು ತಿಳ್ಕೊಂಡ್ರೆ ನೋಡಿ, ಒಂದು ಅಧಿಕಾರ ಪ್ರಾಪ್ತಿ, ಶತ್ರು ಪರಾಜಯ. ಷಷ್ಠ ಸ್ಥಾನ ಅಂತಂದರೆ ರಿಪು ಮತ್ತು ಶತ್ರುಗಳು ಅಂತ ಹೇಳ್ತೀವಿ ನಾವು. ಇಲ್ಲಿ ಷಷ್ಠ ಸ್ಥಾನ ರೋಗಸ್ಥಾನ ಇದ್ದರೂ ಕೂಡ ರೋಗದ ಮೇಲೆ, ಯಾಕೆಂದರೆ ಶನಿ ಷಷ್ಠದಲ್ಲಿ ಒಳ್ಳೆಯ ಫಲವನ್ನು ಕೊಡೋದರಿಂದ, ಅದರಲ್ಲೂ ವಿಶೇಷವಾಗಿ ನೋಡಿ, ಶನಿಗೆ ಸಂಬಂಧಪಟ್ಟಂತಹ ರೋಗಗಳು ಅಂತಂದರೆ ಅಸ್ಥಿ ಅಥವಾ ಈ ನಮ್ಮ ಎಲುವಿಗೆ ಸಂಬಂಧಪಟ್ಟಂತಹ ತೊಂದರೆಗಳಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಖಂಡಿತವಾಗಿಯೂ ರಿಲೀಫ್ ಸಿಗುತ್ತೆ. ಮೂಲ ಜಾತಕದಲ್ಲಿ ಇನ್ನೂ ಶನಿ ಚೆನ್ನಾಗಿದ್ದರಂತೂ ತುಂಬ ಫಲ, ಅಂದರೆ ಬೇಗನೆ ನಿಮಗೆ ರಿಲೀಫ್ ಸಿಕ್ಕಿಬಿಡುತ್ತೆ. ಅದರ ಜೊತೆಗೆ ಆದರೆ ಒಂದಷ್ಟು ಸ್ವಲ್ಪ ಅಪಯಶ ಮತ್ತು ಅಪಕೀರ್ತಿ ಕಾಣಿಸುವಂಥ ಸಾಧ್ಯತೆ ಈ ಒಂದು ಶನಿಯಿಂದ ಆ ಬಾಧೆ ಕೂಡ ಇರುತ್ತೆ. ಅದನ್ನು ಸ್ವಲ್ಪ ನೀವು ಮ್ಯಾನೇಜ್ ಮಾಡಿಕೊಂಡಿದ್ದಾದರೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಇನ್ನು ವರ್ಷ ಪೂರ್ತಿಯಾಗಿ ರಾಹು ಪಂಚಮ ಭಾವದಲ್ಲಿ ಮುಂದುವರಿತಾ ಇದ್ದಾನೆ, ಅಂದರೆ ಕುಂಭರಾಶಿಯಲ್ಲಿ ಇರ್ತಾನೆ ರಾಹು. ಸೊ ಪಂಚಮ ಭಾವದಲ್ಲಿ ಮುಂದುವರಿತಾ ಇದ್ದಾನೆ. ರಾಹು ಪಂಚಮ ಭಾವದಲ್ಲಿ ಒಳ್ಳೆಯ ಫಲವನ್ನು ಕೊಡೋದಿಲ್ಲ. ನಾನು 3 ಗ್ರಹಗಳ ಒಂದು ಫಲಾದೇಶವನ್ನು ಮಾತ್ರ ನಾನು ಹೇಳ್ತಾ ಇದ್ದೇನೆ ವರ್ಷ ಪೂರ್ತಿಯಾಗಿ. ಸೊ ರಾಹುವಿನಿಂದ ನೋಡಿ, ವಿಶೇಷವಾಗಿ ಈ ತುಲಾರಾಶಿ ಇರುವಂಥ ಒಂದು ಕುಟುಂಬದಲ್ಲಿ ಯಾವುದಾದ್ರೂ ಮಕ್ಕಳಿದ್ದರೆ ಮಕ್ಕಳಿಗೆ ಒಂದು ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ, ಅಂದರೆ ಅನಾರೋಗ್ಯದ ತೊಂದರೆ ಆಗ್ಬೋದು, ಅಥವಾ ವಿದ್ಯಾಭ್ಯಾಸದಲ್ಲಿ ತುಂಬ ಪ್ರಮಾಣದ ಅಡಚಣೆ ಡಿಸ್ಟರ್ಬೆನ್ಸನ್ನು ರಾಹು ಮಾಡ್ತಾನೆ. ಅಥವಾ ನೀವು ಕೂಡ ಒಂದು ವೇಳೆ ವಿದ್ಯಾರ್ಥಿ ಜೀವನದಲ್ಲಿದ್ದರೂ ಕೂಡ ಈ ವಿಷಯದಲ್ಲಿ ಸ್ವಲ್ಪ ರಾಹುವಿನಿಂದ ತೊಂದರೆ ಇರುತ್ತೆ. ಸೊ ರಾಹು ದೋಷವನ್ನು ಪರಿಹಾರವನ್ನು ಮಾಡಿಕೊಳ್ಳಿ. ಮುಖ್ಯವಾಗಿ ಗುರು ಮತ್ತು ಶನಿ ನಿಮಗೆ ಅನುಕೂಲಕರವಾಗಿದ್ದಾರೆ. ರಾಹು ಸ್ವಲ್ಪ ತೊಂದರೆಯ ಸ್ಥಾನದಲ್ಲಿದ್ದಾನೆ. ಆ ಪರಿಹಾರವನ್ನು ವರ್ಷ ಪೂರ್ತಿಯಾಗಿ ಮಾಡಿಕೊಂಡಿದ್ದಾದರೆ ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ.